ಏನಿಲ್ಲ, ರಾತ್ರಿ 8 ಗಂಟೆ ಆಯ್ತು ಅಂದ್ರೆ ಟಿವಿ ಆನ್ ಮಾಡ್ಬಿಟ್ಟು ಕ್ರಿಕೆಟ್ ತೋರಿಸಿ ಎಲ್ಲ ಸರಿ ಹೋಯ್ತು ಅಂತ ತಣ್ಣಗಾಯ್ತಾನೆ ಅಂತ. ತೋರ್ಸ್ಬೇಕನ್ನೋದು ಏನೈತೆ, ನಮ್ಗೆ ಯಾಕೆ ಬೇಕು? ಹಣೆ ಬರಲ್ಲಪ್ಪ ಅದು. ಕೇಳಿ ಕೇಳಿ ಕೇಳಿ, ನೀವು ನಮ್ಗೆ ಹೇಳ್ಬೇಕಂದ್ರೆ ನಮ್ಗೆ ಏನ್ ಬೇಕಂತ ಏನೈತೆ? ಏನು ಅಂತಲ್ಲಪ್ಪ, ಇಲ್ಲಿ ನೀವು ಸುಮ್ನೆ ಆಸ್ಪತ್ರೆಗೆ ಹೋಗಿ ದುಡ್ಡು ಖರ್ಚು ಮಾಡ್ಕೊಂಡು ಬೇರೆ ನಮ್ ಕಸ ನಮ್ಗೆ ಇಲ್ಲಿ ಯಾವಂಗ ಜ್ವರ ಬಂದ್ರೆ ನಾವ್ಯಾಕೋ ಕ್ರಿಕೆಟ್ಗೂ ತೋರ್ಸ್ಬೇಕು ಅವನಿಗೆ? ಬಂದಿರೋದು ಮಾಮೂಲಿ ಜ್ವರ ಅಲ್ಲ, ಇದು ಕ್ರಿಕೆಟ್ ಜ್ವರ, IPL ಜ್ವರ. ನೋಡಿ ಬೇಕಾದ್ರೆ 2-3 ತಿಂಗಳು ಎಷ್ಟು ಜನ ಮನೆ ಬಿಟ್ಟು ಹೋಯ್ತಾರೆ, ಹೆಂಗ್ ಆಯ್ತದೆ, ಏನೇನ್ ಆಯ್ತದೆ ಅಂತ. ಏನಾರ ಬಿಡಿ, ನಮ್ಗೆ ಯಾಕೆ ಬೇಕು? ಕೆಲಸ ಲಗ ಮೇರೆ ಮಜಾ. ಹಾಯ್ ಹಲೋ ನಮಸ್ಕಾರ ಎಲ್ಲರಿಗೂ ಮುಗ್ಧ ಮನಸ್ಸುಗಳಿಗೆ ನಿಮ್ಮ ಆರ್ಜೆ ಸುನೀಲನ ಸುನಿ ಟ್ರ್ಯಾಪ್ ಕಾರ್ಯಕ್ರಮಕ್ಕೆ ವೆಲ್ಕಮ್, ಹಾರ್ಟ್ಲಿ ವೆಲ್ಕಮ್. ಸಖತ್ತಾಗಿರೋ ಇವತ್ತಿನ ಎಪಿಸೋಡಲ್ಲಿ ನಾವು ಕಾಲ್ ಮಾಡ್ತಾ ಇದ್ದೀವಿ ಪ್ರಮೀಳಾ ಅನ್ನೋರಿಗೆ. ಸಖತ್ತಾಗಿ ಟ್ರ್ಯಾಪ್ ಮಾಡಿ ಅಂತ ಬನ್ನಿ ಕಾಲ್ ಮಾಡುವ. ಪ್ರಮೀಳಾ, ಸುನಿ ಟ್ರ್ಯಾಪ್. ಹಲೋ 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 ಹಲೋ. ಅಲ್ಲ, ನಿಮ್ಗೆ ಯಾರು ಬೇಕು ಹೇಳಿ? ಇದು ಪ್ರಮೀಳಾ ಅವರ ಮಾತಾಡ್ತಾ ಇರೋದು? ನಿಮ್ಗೆ ಯಾರು ಬೇಕು ಕರೆಕ್ಟಾಗಿ ಹೇಳಿದ್ರೆ ನಾನು ಹೇಳ್ತೀನಿ. ನನಗೆ ಯಾರ ಹತ್ರ ಮಾತಾಡ್ತೀನಂತ ನನಗೆ ಗೊತ್ತಾದ್ರೆ ನಾನು ಕರೆಕ್ಟಾಗಿ ಮಾತಾಡ್ಬೋದು. ನಾನು ಪ್ರಮೀಳಾನೇ ಮಾತಾಡ್ತಿರೋದು, ಹೇಳಿ. ಹಂಗೆ ಹೇಳಿಯಪ್ಪ, ನನಗೇನು ಹಂಗೆ ಹೇಳಿ. ನಿಜನಾ? ನಾನೇನು ಕಳ್ಳನ? ನಾನೇನು ದೆವ್ವನ? ಅಲ್ಲ, ನೀವು ನಿಮ್ಮ ಹೆಸರು ಹೇಳಿದ್ರೆ ನಾವು ಇಂಥವ್ರು ಅಂತ ಹೇಳ್ಬೋದು, ಕೇಳ್ಕೋಬಹುದು. ಅಕ್ಕ, ನಾನು ಕುಮಾರ ಅಂತ ಅಂದ್ಬಿಟ್ಟು ಮಾತಾಡ್ತಾ ಇರೋದು. ಇಲ್ಲಿ 2-3 ದಿವಸದಿಂದ ನಮ್ಮ ಹುಡುಗನ್ಗೆ ಯಾಕೋ ವಿಪರೀತ ಸಾಯಂಕಾಲ 7:30-8 ಗಂಟೆ ಆಯ್ತಿದ್ದಂಗೆ ಜ್ವರ, ಫುಲ್ಲು ಜ್ವರ ಜ್ವರ ಜ್ವರ. ನಾವು ಇಲ್ಲಿ ಡಾಕ್ಟ್ರ್ ಹತ್ರ ಕರ್ಕೊಂಡು ಹೋಗಿದ್ದು, ಸರಿ ಹೋಗಲಿಲ್ಲ. ಆ್ಯಂಟಿಬಯೋಟಿಕ್ಕು ಅದು ಇದು ಕೊಟ್ಟರು, ಹಂಗೂ ನಿಲ್ತಾ ಇಲ್ಲ. ಆಮೇಲೆ ಇಲ್ಲಿ ದೇವಸ್ಥಾನಕ್ಕೆ ಕರ್ಕೊಂಡೋಗಿ ತೀರ್ಥ ಹಾಕ್ಸಿ ತಾಯ್ತ ಕಟ್ಸ್ಕೊಂಬಂದು, ಹಂಗೂ ಎಲ್ಲೂ ಕಮ್ಮಿ ಆಯ್ತಾ ಇಲ್ಲ. ನಮಗೆ ಏನು ಮಾಡಬೇಕು, ಮಾಡಬೇಕು ಒಂದು ಗೊತ್ತಾಯ್ತಾ ಇಲ್ಲ. ತಲೆ ಕೆಟ್ಟು ಗೊಬ್ಬರ ಆಗ್ಬಿಟ್ಟೈತೆ. ಆಮೇಲೆ ಅವನ ಫ್ರೆಂಡು ನನಗೆ ಫೋನ್ ಮಾಡಿದ್ದ. ಯಾರು? ಅವನು ಯಾವನೋ ಮಹೇಶ ಅಂತೆ. ಫೋನ್ ಮಾಡಿಬಿಟ್ಟು ಇವನಿಗೆ ಜ್ವರ ಅಲ್ವಾ ಅಂತ ಕೇಳ್ತಾವನೆ. ನಿಂಗೆ ಹೆಂಗಪ್ಪ ಗೊತ್ತಾಯ್ತು ಅಂತ ಅಂದೆ. ನನಗೂ ಬಂದ್ಬಿಟ್ಟಿತ್ತು. ಈಗ ಅವ್ನು ಕಮ್ಮಿ ಆಗೈತೋ ಇಲ್ವೋ ಅಂತ ಕೇಳ್ದ. ಇಲ್ಲ, ಕಮ್ಮಿನೇ ಆಗಿಲ್ಲ ಕಣಪ್ಪ, ಇನ್ನು ಎಲ್ಲೂ ಹೋಯ್ತಲ್ಲ, ಒಂದು ರೂಮಲ್ಲಿ ಹಾಕ್ಬಿಟ್ಟು ಅವ್ನಿಗೆ ಇದು ಮಾಡ್ತಾ ಇದ್ದೀವಿ, ಇನ್ನೂ ಕಮ್ಮಿ ಆಯ್ತಲ್ಲ, ಏನು ಮಾಡೋದು ಮಾಡೋದು ಒಂದು ಗೊತ್ತಾಯ್ತಿಲ್ಲ, ನಮಗೂ ತಲೆ ಕೆಟ್ಟೋಗೈತೆ ಅಂತ ಅಂದು. ಆಮೇಲೆ ಲೋಪರು ಏನಂತಾನೆ, ಅಂಕಲ್ ನನಗೆ ಗೊತ್ತು ಅವ್ನಿಗೆ ಹೆಂಗೆ ರೆಡಿ ಮಾಡಬೇಕು ಅಂತ, ಒಂದು ದಿವಸ ನಮ್ಮ ಮನೆಗೆ ಕಳಿಸ್ಕೊಡಿ ಅಂತ ಹೇಳ್ತಾವನೆ. ಈಗ ನಮಗೆ ಗಾಬರಿ. ಈಗ ಡಾಕ್ಟ್ರ್ ಕೈಲೂ ಆಗಿಲ್ಲ, ಇಲ್ಲಿ ಯಾವ ತಾಯ್ತ ಕಟ್ಸಿದ್ರು ಆಯ್ತಾ ಇಲ್ಲ. ಇವನು ಹೆಂಗೆ ರೆಡಿ ಮಾಡ್ತಾನೆ ಅಂತ ನಾನು ಏನು ಮಾಡಿದೆ, ಸ್ಕೂಟ್ರ್ ಹೇಳ್ತೀನಿ, ಇವನು ಫ್ರೆಂಡೇ ಅಂತೆ, ಕಳ್ಳನ ಮಗ ಅವನು. ನಾನು ಸ್ಕೂಟ್ರ್ ತಗೊಂಡು ಒಟ್ಟಾಕೆ ಬಿಟ್ಟೆ ಅವ್ರ ಮನೆಗೆ. ಏನಪ್ಪ ಇಲ್ಲಿ ಇವನು ಹಿಂಗೆ ಆಗವನಲ್ಲ, ಹೆಂಗೆ ರೆಡಿ ಮಾಡ್ತೀನಿ ನೀನು ಹೇಳು, ಏನು ಮಾಡ್ತೀಯ ಹೇಳು ಅಂತ ಅಂದೆ. ಅದಕ್ಕೆ ಅಂತಾನೆ, ಅಂಕಲ್ ಏನೂ ಇಲ್ಲ, ಅವನು ಬಂದಿರೋದು ಯಾವ ವೈರಲ್ ಫೀವರು ಇಲ್ಲ, ಟೈಫಾಯ್ಡು ಇಲ್ಲ, ಅದು ಇಲ್ಲ, ಏನೂ ಇಲ್ಲ, ನೀವು ತಲೆ ಕೆಡಿಸ್ಕೋಬೇಡಿ. ಅವನು ಬಂದಿರೋದು ಇದು ಯಾವುದೋ IPL ಜ್ವರ. ಏನಿಲ್ಲ, ರಾತ್ರಿ 8 ಗಂಟೆ ಆಯಿತು ಅಂದರೆ ಟಿವಿ ಆನ್ ಮಾಡ್ಬಿಟ್ಟು ಕ್ರಿಕೆಟ್ ತೋರಿಸಿ ಎಲ್ಲ ಸರಿ ಹೋಯ್ತು ಅಂತ ತಣ್ಣಗಾಯ್ತಾನೆ ಅಂತ ಅವನೇ. ಏನು ಬಡ್ಕೊಂಡು ಸಾಯನ ನಾವು ಈ ವೈಕ್ಳಿಗೆ? ಎಕ್ಸಾಮ್ ಜ್ವರನೂ ಹೊಟ್ಟೋಯ್ತು, ಇವಾಗ ಅದು ಯಾವುದೋ ಕ್ರಿಕೆಟ್ ಜ್ವರ ಬಂದೈತಂತೆ. ನಾನೇನು ಮಾಡ, ನಮ್ಗೆ ನೀವು ಫೋನ್ ಮಾಡಿದ್ರೆ ಏನು ಇಷ್ಟ ಅಂತ. ಅಲ್ಲ, ನಿಮ್ಮನೆ ಹತ್ರನೂ ಯಾರಿಗಾರು ಹಿಂಗೆ ಬಂದೈತಾ ಏನು ಎತ್ತ ಅಂತ ನನಗೆ ಕೇಳಕ್ ಮಾಡಿದೆ ನಾನು. ನಮ್ಮನೆ ಹತ್ರ ಯಾಕೆ ಬರುತ್ತೆ? ನೀವು ಅದಕ್ಕೆ ನಾನು ಕೇಳಿದ್ದೀನಿ, ನಿಮ್ಗೆ ಯಾರು ಬೇಕು ಏನು ಬೇಕು ಅಂತ. ಜಗನ್ ಕೇಳೋದು ಗೊತ್ತಾಯ್ತದೆ. ಯಾರದ ಪಕ್ಕದಲ್ಲಿ ನಮ್ಮ ಫ್ರೆಂಡ್ ಇದ್ದಾರೆ, ಕೊಡಿ ಒಂಚೂರು. ಹಲೋ ಹಲೋ, ಹೇಳಿ. ಈಗ ನಿಮ್ಮನೆ ಹತ್ರನೂ ಯಾರಿಗಾರು ಬಂದೈತಾ? ಹೆಂಗಾರು ಹಿಂಗೆ ಆಯ್ತಾ ಇದ್ರೆ ಅವರು ಕರ್ಕೊಂಡೋಗಿ 8 ಗಂಟೆಗೆ ಆನ್ ಮಾಡ್ಬಿಟ್ಟು ಟಿವಿ ತೋರಿಸಿ ಸರಿ ಹೋಯ್ತದೆ ಎಲ್ಲರಿಗೂ. ತೋರ್ಸ್ಬೇಕನ್ನೋದು ಏನೈತೆ, ನಮ್ಗೆ ಯಾಕೆ ಬೇಕು? ಹಣೆ ಬರಲ್ಲಪ್ಪ ಅದು. ಕೇಳಿ ಕೇಳಿ ಕೇಳಿ, ನಮ್ಗೆ ಹೇಳ್ಬೇಕಂದ್ರೆ ನಮ್ಗೆ ಏನ್ ಬೇಕಂತ ಏನೈತೆ? ಏನು ಅಂತಲ್ಲಪ್ಪ, ಇಲ್ಲಿ ನೀವು ಸುಮ್ನೆ ಆಸ್ಪತ್ರೆಗೆ ಹೋಗಿ ದುಡ್ಡು ಖರ್ಚು ಮಾಡ್ಕೊಂಡು ಬೇರೆ ಕಡೆ ಎಲ್ಲ ಮಾಡ್ತಾರ ಬಿಡಿ ಇರೋರು. ನಮ್ ಕಸ ನಮ್ಗೆ ಇಲ್ಲಿ ಯಾವಂಗ ಜ್ವರ ಬಂದ್ರೆ ನಾವ್ಯಾಕೋ ಕ್ರಿಕೆಟ್ಗೂ ತೋರ್ಸ್ಬೇಕು ಅವನಿಗೆ? ಬಂದಿರೋದು ಮಾಮೂಲಿ ಜ್ವರ ಅಲ್ಲ, ಇದು ಕ್ರಿಕೆಟ್ ಜ್ವರ, IPL ಜ್ವರ. ನೋಡಿ ಬೇಕಾದ್ರೆ 2-3 ತಿಂಗಳು ಎಷ್ಟು ಜನ ಮನೆ ಬಿಟ್ಟು ಹೋಯ್ತಾರೆ, ಹೆಂಗ್ ಆಯ್ತದೆ, ಏನೇನ್ ಆಯ್ತದೆ ಅಂತ. ಏನಾರ ಬಿಡಿ, ನಮ್ಗೆ ಯಾಕೆ ಬೇಕು? ನಮ್ಮನೆಲ್ಲ ಸಾಯ್ತಾವ್ರೆ, ಇಲ್ಲಿ ನಾವೇ ಇದ್ ಮಾಡಕ್ ಆಗ್ತಿಲ್ಲ. ಇಲ್ಲಿ ನಮ್ ಕಸ ನಮ್ಗೆ. ಅಲ್ಲಪ್ಪ, ಒಂದ್ ಜೀವಕ್ಕೆ ಬೆಲೆ ಇಲ್ವಾ? ಇಲ್ಲಿ ಸತ್ರ ಸಾಯ್ಲಿ ಅಂತಿದ್ರಲ್ಲ ನೀವು. ಅಯ್ಯೋ, ಮಾಡ್ತಾರೆ ಬಿಡ್ರಿ. ಈಗ ನಮ್ಮನೇಲಿ ಕಷ್ಟ ಐತಿ, ಈಗ ಯಾರು ಬಂದ್ ಮಾಡ್ತಾರೆ ಇಲ್ಲಿ ನಮ್ಮನೇಲಿ? ಏನಾಗ್ಬೇಕು ಹೇಳಿ, ಏನ್ ಪ್ರಾಬ್ಲಮ್ ನಿಮ್ದು ಹೇಳಿ, ನನ್ನ ಕೈಲಿ ಆಗಿದ್ದು ನಾನು ಮಾಡ್ತೀನಿ. ಏನಾಗ್ಬೇಕು ನಿಮ್ಗೆ? ನಿಮ್ಗೆ ನಂಬರ್ ಯಾರು ಕೊಟ್ಟಿದ್ರು ಸರ್? ನಿಮ್ಗೆ ಯಾರು ಬೇಕಾಗಿತ್ತು ಕರೆಕ್ಟ್ ಆಗಿ ಅದೇ ಹೇಳಿದ್ರೆ ಸಾಕು ನಮ್ಗೆ. ಇವಾಗ ಅಲ್ಲಿ ಪ್ರಮೀಳಾ ಅಂತ ಹೇಳ್ತಿದ್ದೆ. ಅಲ್ಲ, ನೀವು ಹೇಳದ್ ನೋಡಿದ್ರೆ ಬೆಕ್ಕು ಜ್ವರ ಬಂದಂಗ ಮಾತಾಡ್ತಿದ್ರ ನೀವು. ಬಂದಿರೋದು ಎಲ್ಲಾ ಹುಡುಗರುಗಳಿಗೂ ಕ್ರಿಕೆಟ್ ಜ್ವರ ಬಂದಿರೋದು. ಟೈಮ್ ಪಾಸ್ ಮಾಡಕ್ ಇಲ್ಲಿ ಯಾರು ಹೆಂಗಸರು ಇಲ್ಲ, ಕೂತು ಇರಿ. ಏನ್ ಹೆಂಗಸು?
ಗಟ್ಟಿ ಮಾಡಿಬಿಟ್ರು. ವೆಲ್, ಸೂಪರ್ ಆಗಿರೋ ಈ ಒಂದು ಎಪಿಸೋಡ್ನಲ್ಲಿ ಮುಗಿಸ್ತಾ ಮುಂದಿನ ಸಕ್ಕದಾಗಿರೋ ಎಪಿಸೋಡೆಲ್ಲ ನಿಮ್ಮನ್ನ ಕ್ಯಾಚ್ ಹಾಕೊಡ್ತೀನಿ. ಅದಕ್ಕಿಂತ ಮುಂಚೆ ನೀವು ಕೂಡ ಈ ಥರ ಡೀಲ್ ಕೊಡ್ತೀರಾ ಅಂದರೆ ಈ ಕೆಳಗಿನ ನನ್ನ ವಾಟ್ಸಪ್ ನಂಬರ್ಗೆ ಯಾರು ನಾನು ಟ್ರ್ಯಾಪ್ ಮಾಡಬೇಕು ಅವ್ರ ಹೆಸರು ಅವ್ರ ಮೊಬೈಲ್ ನಂಬರ್ನ ದಯವಿಟ್ಟು ನಿಮ್ಮ ಕೈ ಮುಗಿತೀನಿ ಟೈಪ್ ಮಾಡಿ ಕಳಿಸಿ, ಅವರ ಮೊಬೈಲ್ ನಂಬರ್ನ ಅವ್ರ ಹೆಸರನ್ನ ಅಂತ ಹೇಳ್ತಾ ಇವತ್ತಿನ ಕಾರ್ಯಕ್ರಮ ಮುಗಿಸ್ತಾ ಇದ್ದೀನಿ. ಹೇಳ್ತಾ ಇರ್ತೀನಿ ನಾನು ಯಾವಾಗಲೂ, ನಗೋದು ಭೋಗ ನಗ್ಸೋದು ಯೋಗ, ನಗ್ದಿದ್ರೆ ಬರುತ್ತೆ ರೋಗ. ಅದರಿಂದ ನಗ್ನಗ್ತಾ ಹ್ಯಾಪಿಯಿಂದ ಇರಿ. ಇದು ನಿಮ್ಮ RJ ಸುನೀಲನ ಸುನಿ ಟ್ರ್ಯಾಪ್ ಕಾರ್ಯಕ್ರಮ. ಲವ್ ಯು ಆಲ್, ಟೇಕ್ ಕೇರ್, ಬಾಯ್, ಜೈ ಹಿಂದ್, ಜೈ ಕರ್ನಾಟಕ ಮಾತೆ. RJ Sunil Prank Calls.